ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಉಕ್ರೇನ್ ಮೇಲೆ ರಾತ್ರೋರಾತ್ರಿ ವಾಯುದಾಳಿ ನಡೆಸಿದೆ ರಷ್ಯಾ. 537 ಶಸ್ತ್ರಾಸ್ತ್ರಗಳಿಂದ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. 477 ಡ್ರೋನ್ಗಳು, 60 ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಉಕ್ರೇನ್ಗೆ ಅಮೆರಿಕ ನೀಡಿದ F-16 ಧ್ವಂಸಗೊಳಿಸಿದೆ ರಷ್ಯಾ. ದಾಳಿ ಹಿಮ್ಮೆಟ್ಟಿಸುವಾಗ F-16 ಫೈಟರ್ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ. ಮೊದಲ ಬಾರಿಗೆ ಉಕ್ರೇನ್ನ F-16 ಯುದ್ಧ ವಿಮಾನ ಧ್ವಂಸ ಆಗಿದೆ. ಯುದ್ಧಕ್ಕೆ ಅಂತ್ಯ ಹಾಡೋಕೆ ಶಾಂತಿ ಮಾತುಕತೆಗೆ ಪ್ರಸ್ತಾಪಿಸುವಾಗಲೇ ಈ ದಾಳಿಯನ್ನು ಮಾಡಿದೆ. 3 ವರ್ಷದಲ್ಲಿ ಉಕ್ರೇನ್ ಮೇಲೆ ಭೀಕರ ದಾಳಿಯನ್ನು ಮಾಡಿದೆ ರಷ್ಯಾ. ನೋಡಿ, ರಷ್ಯಾ ಮತ್ತು ಉಕ್ರೇನ್ ನಡುವಣ ಯುದ್ಧ ನಿನ್ನೆ ಮೊನ್ನೆ ಶುರುವಾಗಿರೋದಲ್ಲ, 3 ವರ್ಷದಿಂದ ಹೊಡೆದಾಡ್ಕೊಳ್ತಾನೆ ಇದ್ದಾರೆ. ಉಕ್ರೇನ್ ಕೂಡ ಜಗತ್ತಾ ಇಲ್ಲ ಬಗ್ತಾ ಇಲ್ಲ, ಅಷ್ಟು ಪುಟ್ಟ ರಾಷ್ಟ್ರ ಆದರೂ ಕೂಡ ಈಗ ರಷ್ಯಾ ದಾಳಿಯನ್ನು ಮಾಡಿದರೆ ಇವರು ಕೂಡ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಸ್ವಲ್ಪ ಲೇಟ್ ಆದರೂ ಕೂಡ ಅವರ ಸಂಪನ್ಮೂಲಗಳನ್ನು, ಅವರ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾನೆ ಇದ್ದಾರೆ. ಉಕ್ರೇನ್ಗೆ ಅಮೆರಿಕ ಕೊಟ್ಟಿತ್ತು ಈ ಫೈಟರ್ ಜೆಟ್ಟನ್ನು, ಅದನ್ನು ಕೂಡ ಈಗ F-16 ಏನಿದೆ ಅದು ಬಹಳ ಅತ್ಯಾಧುನಿಕವಾದಂಥ ಯುದ್ಧ ವಿಮಾನ ಆಗಿತ್ತು. ರಷ್ಯಾ ಅದನ್ನು ನಾಶವನ್ನು ಪಡಿಸಿದ್ದಾರೆ. ಶಾಂತಿ ಮಾತುಕತೆ ಬಗ್ಗೆ ಈಗಾಗಲೇ ಜಪ ನಡೀತಾ ಇದೆ. ಈಗಾಗಲೇ ಟ್ರಂಪ್ ಕೂಡ ಮಧ್ಯಪ್ರವೇಶ ಮಾಡೋದಾಗಿ ಹಿಂದಿನ ಹೇಳ್ತಾ ಬರ್ತಾ ಇದ್ರು.